ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಸಮರ್ಥ ಕರ್ನಾಟಕ ಜನಕ್ಕೆ ಬಸವ ಜಯಂತಿ ಹಬ್ಬದ ಶುಭಾಶಯಗಳು. ಇವತ್ತು ಏನು ಮಾತಾಡೋಣಪ್ಪ ಅಂತಂದರೆ ಮಳೆ ಬಗ್ಗೆ ಮತ್ತು ಬಿಸಿಲಿನ ಬಗ್ಗೆ. ನಮ್ಮೂರಲ್ಲಂತೂ ಸಿಕ್ಕಾಪಟ್ಟೆ ಬಿಸಿಲ. 2-3 ದಿವಸ ಅಂತೂ ಸುಮಾರು ಬಿಸಿಲಂದರೆ ಹೊರಗಡೆ ಹೋಗಲೇಬಾರ್ದು, ಆ ಥರ ಬಿಸಿಲಿತ್ತು. ಬಟ್ ಇವತ್ತು ಬೆಳಗ್ಗೆ ಮುಂಜಾನೆ 3 ಗಂಟೆಯಿಂದ 4 ಗಂಟೆವರೆಗೂ 1 ಅವರ್ ಮಳೆ ಆಯಿತು. ಆ ಮಳೆ ಆಗಿರೋದಕ್ಕೆ ಇವತ್ತಂತೂ ಸಿಕ್ಕಾಪಟ್ಟೆ ಸೆಕೆ ಅಂದರೆ ಸೆಕೆ. ಒಳಗೂ ಕೂತ್ಕೊಳ್ಳೋಕ್ಕಾಗೋದಿಲ್ಲ, ಹೊರಗೂ ಕೂತ್ಕೊಳ್ಳೋಕ್ಕಾಗೋದಿಲ್ಲ, ಅಷ್ಟು ಸೆಕೆ ಆಗ್ತಾಯಿದೆ. ಫ್ಯಾನ್ ನಮ್ಮದಂತೂ 2 ಫ್ಯಾನ್ ಎದುರುಗಡೆ ಇಟ್ಕೊಂಡೆ ಕೂತ್ಕೋತಾರೆ. ಈ ನಮ್ಮ ಮನೆಯಲ್ಲಿ ಒಂದಿಬ್ಬರು ಹಿರಿಯರು ಇದ್ದಾರೆ ನೋಡಿ ಯಾಕೆ ಕೂತ್ಕೊಂಡಿದ್ದಾರಂತ ನೋಡಿ. ನಾನು ಹೊರಗಡೆ ಹೋದರೆ ಹೊರಗಡೆ ಬಂದು ಕೂತ್ಕೋತಾರೆ, ಒಳಗಡೆ ಇದ್ದರೆ ಒಳಗಡೆ ಕೂತ್ಕೋತಾರೆ. ಈ ಹಿರಿಯರನ್ನೇ ನಾನು ಅವ್ರನ್ನ ಜೋಪಾನ ಮಾಡೋದೇ ದೊಡ್ಡ ಕಷ್ಟ ಆಗೋಗಿದೆ. ನಾನು ಹೊರಗಡೆನೂ ಬರೋ ಹಾಗಿಲ್ಲ, ಒಳಗಡೆನೂ ಇರೋ ಹಾಗಿಲ್ಲ, ಆ ಥರ ಮಾಡ್ತಾರೆ. ಅವರಿಬ್ಬರು ಊಟ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ, ಇನ್ನೂ ನಾನು ಊಟಿಲ್ಲ. ಈಗ 1:15 ಟೈಮಿಂಗು. 1:15 ನಿಮಿಷಕ್ಕೆ ನಾನು ವಿಡಿಯೋ ಮಾಡ್ತಾಯಿದ್ದೆ. ಎಲ್ಲರೂ ನಮ್ಮ ಶಾರ್ಟ್ ವಿಡಿಯೋ ನೋಡಿದ್ದೀರಿ ಅನ್ಕೋತೀನಿ. ಎಲ್ಲೆಲ್ಲಿ ತಲುಪ್ತಿದೆ ಅಂತ ನನಗೆ ಗೊತ್ತಿಲ್ಲ. ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಕನ್ನಡದಲ್ಲಿ ಕಮೆಂಟ್ ಕೂಡ ಬಂದಿಲ್ಲ. ಹಿಂದಿ ಕಮೆಂಟ್ ಅಂತೂ ತುಂಬ ಬಂದಿದ್ದಾವೆ. ನನಗೆ ಅಂದರೆ ಜಾಸ್ತಿ ನಾನು ವಿಡಿಯೋಸ್ ಮಾಡೋದೆಲ್ಲ ಸ್ವಲ್ಪ ಹಿಂದಿ ಜಾಸ್ತಿ, ಕನ್ನಡ ಇಲ್ಲ ಅಂತ ಕರ್ನಾಟಕ ಜನರೇ ಬಿಡಬೇಡಿ. ಯಾಕಂದರೆ ಕನ್ನಡ ಅರ್ಥ ಆಗುತ್ತೆ, ಬಟ್ ಅದಕ್ಕೇನು ಯಾಕ್ಟ್ ಮಾಡಬೇಕಂತ ಗೊತ್ತಾಗೋದಿಲ್ಲ. ಜಾಸ್ತಿ ಸ್ವಲ್ಪ ಹಿಂದಿ, ಅಲ್ಪ ಸ್ವಲ್ಪ 1-2 ಇದ್ದಾವೆ ನನ್ನ ಕನ್ನಡ ವಿಡಿಯೋಸು, ಇಲ್ಲಂತಲ್ಲ. ಬಟ್ ಇವತ್ತಿನ ದಿವಸದಲ್ಲಿ ಎಲ್ಲರೂ ಆರೋಗ್ಯ ಕಾಪಾಡ್ಕೊಂಡಿರಿ. ತುಂಬ ಬಿಸಿಲಿದೆ. ಮತ್ತು ಮುಂದಿನ ತಿಂಗಳು ಮೇ ತಿಂಗಳಿನಲ್ಲಿ ಕೂಡ ತುಂಬ ಬಿಸಿಲಿದೆ ಅಂತ ಹೇಳ್ತಿದ್ದಾರೆ. ನಮಗಂತೂ ಗೊತ್ತಿಲ್ಲ, ನಾನೇನು ಸೈಂಟಿಸ್ಟು ಅಲ್ಲ. ಈ ಥರ ಇದೆ ಅಂದರೆ ಮುಂದಿನ ತಿಂಗಳು ಇರ್ಬೋದು ಅನ್ಕೋತೀನಿ. ಹೊರಗಡೆ ಹೋಗೋರೆಲ್ಲ ಛತ್ರಿ ತೊಗೊಂಡು ಹೋಗಿ. ಅದಕ್ಕಿಂತ ಹೆಚ್ಚಿಗೆ ಏನಪ್ಪ ಅಂದರೆ ಚಿಕ್ಕ ಮಕ್ಕಳನ್ನು, ನಮ್ಮ ಮನೆಯಲ್ಲಿರೋ ವಯಸ್ಸಾದವ್ರನ್ನು ಸ್ವಲ್ಪ ಜೋಪಾನವಾಗಿ ನೋಡ್ಕೊಳ್ಳಿ. ಈಗ ಹೇರ್ ವೇಷನ್ ಆಗೋದ ಈ ದಿವಸದಲ್ಲಿ. ಅದಕ್ಕೆ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಳ್ಳಿ. ಮಕ್ಕಳನ್ನ ಆಟ ಆಡ್ಲಿಕ್ಕೆ ಬಿಡಬೇಡಿ. ಮಕ್ಕಳು ಮರಿ ಇದ್ದವರು. ನಮ್ಮ ಮನೆಯಲ್ಲಂತೂ ಮಕ್ಕಳಿಲ್ಲ, ನಮ್ಮ ಮಕ್ಕಳು ಇವರೇ. ಅವರಂತೂ ಎಲ್ಲಿ ಹೋಗೋದಿಲ್ಲ. ಫ್ಯಾನು ಬಿಟ್ಟರೆ ಗೇಟು, ಇವೆರಡೇ ಅವ್ರದ್ದು. ಅದಕ್ಕೆ ನನ್ನ ಶಾರ್ಟ್ ವಿಡಿಯೋ ಯಾರ್ಯಾರು ನೋಡ್ತಿದ್ದೀರ ಅವರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಹಿಂದಿ ಜಾಸ್ತಿ ಮಾಡೋದು, ಸ್ವೈಪ್ ಮಾಡಬೇಡಿ. ನೀವು ಯೂಟ್ಯೂಬ್ನಲ್ಲಿ ಸ್ವೈಪ್ ಮಾಡಿಬಿಟ್ರೆ ನಾವು ಮುಂದಕ್ಕೆ ಸ್ವೈಪ್ ಹಾಕ್ಕೊತ ಹೋಗ್ತೀವಿ. ನೀವು ಈ ಥರ ಮಾಡಿದರೆ ಈ ಥರ ಇರ್ತೀವಿ. ಅದಕ್ಕೆ ಎಲ್ಲರಿಗೂ ಅಣ್ಣ ತಮ್ಮ, ಮಕ್ಕಳು, ಅಕ್ಕ ತಂಗಿ, ನಾವು ಚಿಕ್ಕ ವಿಡಿಯೋಸ್ ಮಾಡ್ತೀವಿ. ನಿಮ್ಮ ಜೊತೆಗೆ ಮುಂದೆ ಕರ್ಕೊಂಡು ಹೋಗಿ ಅಂತ ಹೇಳ್ತೀನಿ. ನಮ್ಮನ್ನ ಅಲ್ಲೇ ಹಿಂದಕ್ಕೆ ಬಿಡಬೇಡಿ, ನಮ್ಮನ್ನು ಕರ್ಕೊಂಡು ನಡೀರಿ ನಿಮ್ಮ ಜೊತೆಗೆ. ಇಷ್ಟು ಹೇಳಿ ಎಲ್ಲರಿಗೂ ಮತ್ತೊಮ್ಮೆ ನಿಮಗೆಲ್ಲ ನಮ್ಮ ಇವತ್ತು ಬಸವಣ್ಣವರು ಹುಟ್ಟಿದ ಯಾರ್ಯಾರು ಆಚರಿಸ್ತಾ ಇದ್ದಾರೆ ಹುಟ್ಟಿದ ದಿವಸನ ಅವರಿಗೆಲ್ಲರಿಗೂ